ತಮ್ಮಗಳ ದೇಣಿಗೆಯಿಂದ ಆ ದೇವರ ಪುನರ್ಜೀವನವನ್ನು ದೇವಸ್ಥಾನವನ್ನು ಮಾಡ್ತಕ್ಕಂಥದ್ದಕ್ಕೆ ತಮ್ಮೆಲ್ಲರ ಒಂದು ಸಹಕಾರ ಏನಿದೆ. ಪ್ರಥಮವಾಗಿ ಆ ಭಗವಂತ ಬಾಲಹಳ್ಳಿ ಗ್ರಾಮದ ಜನತೆಗೆ ಅಷ್ಟೇ ಅಲ್ಲ, ಇಡೀ ರಾಜ್ಯಕ್ಕೆ ದೇಶಕ್ಕೆ ಒಂದು ಉತ್ತಮವಾದಂಥ ಬದುಕನ್ನು, ನೆಮ್ಮದಿಯ ಜೀವನವನ್ನು ಕೊಡ್ತಕ್ಕಂಥದ್ದಕ್ಕೆ ಎಲ್ಲರಿಗೂ ಅನುಗ್ರಹಿಸಲಿ ಅಂತಕ್ಕಂಥ ಪ್ರಾರ್ಥನೆಯನ್ನು ಪ್ರಥಮವಾಗಿ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಬಹುಶಃ ನಮ್ಮ ತಂದೆಯವರು ವಯಸ್ಸು ಅವರು ನಮ್ಮ ತಂದೆಯವ್ರ ಜೊತೆ ಸಹಪಾಠಿಗಳವರು ಸರ್ಕಾರಿ ಕೆಲಸದಲ್ಲಿದ್ದರು. ಪ್ರಾರಂಭಿಕಂದ್ರೆ ನಾವು ಸಣ್ಣ ಮಕ್ಕಳಿದ್ದಾಗ ಪ್ರತಿನಿತ್ಯ ದೇವೇಗೌಡರ ಜೊತೆ ಅವರ ಸಂಬಂಧ ಏನಿದೆ, ಗಿರಿಗೌಡರು ತಮ್ಮ ಗ್ರಾಮದ ಹಿರಿಯರೇನಿದ್ದಾರೆ, ಸರ್ಕಾರದಲ್ಲೇ ಉನ್ನತವಾದಂಥ ಅಧಿಕಾರಿಗಳಾಗಿ ಗ್ರಾಮದ ಬಗ್ಗೆ ಅವರಲ್ಲಿ ಇರ್ತಕ್ಕಂಥ ಒಂದು ಪ್ರಾಮಾಣಿಕತೆ, ಬದ್ಧತೆಯಿಂದ ಯಾವುದೇ ರೀತಿಯ ಸರ್ಕಾರದ ಅನುದಾನಗಳಿದೆ. ಅವತ್ತಿನ ಕಾಲದಲ್ಲಿ ನಮ್ಮ ರೈತರಿಗೆ ಬೇಕಾಗಿರ್ತಕ್ಕಂಥ ಒಂದು ಪ್ರಮುಖವಾದಂಥ ಒಂದು ಯೋಜನೆ ಪಶುವೈದ್ಯಕೀಯ ಶಾಲೆಗಳು. ಇಲ್ಲಿ ಪಶುಗಳಿಗೆ ಚಿಕಿತ್ಸೆ ಕೊಡ್ತಕ್ಕಂಥ ಕಟ್ಟಡವನ್ನು ಅವರ ಸ್ವಂತ ಹಣದಲ್ಲಿ ಕಟ್ಟತಕ್ಕಂಥ ನಿರ್ಧಾರ ಮಾಡಿ ಗ್ರಾಮದ ಜನತೆಗೆ, ಅದರಲ್ಲೂ ವಿಶೇಷವಾಗಿ ರೈತರಿಗೆ ಅವರು ಇಟ್ಟಿರ್ತಕ್ಕಂಥ ಒಂದು ಸಾಮಾಜಿಕ ಕಳಕಳಿಯನ್ನು ನಾವಿವತ್ತು ಕಾಣಬಹುದು. ಗಿರಿಗೌಡರು ನಮಗೆ ತಂದೆಯವರ ವಯಸ್ಸಿನವರು ಇದ್ದಾರೆ. ಅವರು ದೇವೇಗೌಡರಿಗೂ ಅವ್ರಿಗೂ ಬಹುಶಃ 1 ವರ್ಷವೋ 2 ವರ್ಷವೋ ಒಂದು ಅಂತರ ಇರ್ಬೋದು. ಅದರ ಜೊತೆಗೆ ನಮ್ಮ ಲಿಂಗಣ್ಣ ಅವರು ಹಿರಿಯರಿದ್ದಾರೆ. ಎಸ್.ಎಂ. ಕೃಷ್ಣ ಅವರ ಜೊತೆ ಅವರ ಸಂಬಂಧ ಅತ್ಯಂತ ಅನ್ಯೋನ್ಯವಾಗಿದ್ದಂಥದ್ದನ್ನು ನಾನು ಹೇಳ್ತಾ ಇದ್ದರು. ಅವರು ಸಹ ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷರಾಗಿ ಒಳ್ಳೆಯ ಕೆಲಸ ಮಾಡಿ ಇವತ್ತು ಗ್ರಾಮದ ಅಭಿವೃದ್ಧಿಗೆ ಅವರು ಸಹ ದೇಣಿಗೆ ಕೊಟ್ಟಿದ್ದಾರೆ, ಅವರ ಸೇವೆ ಮಾಡಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ನಿಮ್ಮ ಪರವಾಗಿ ಅಭಿನಂದಿಸಿ, ವೇದಿಕೆಯ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಚಂದ್ರಣ್ಣ ಅವರು ಮತ್ತು ನಮ್ಮ ಮುಕುಂದಣ್ಣ ಅವರಿಬ್ಬರು ಬಂದು, ಅವ್ರ ಜೊತೆಗೆ ಕೆಲವು ಸ್ನೇಹಿತರು ಬಂದಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ ನನ್ನ ಮೇಲೆ ತಾವೇನು ಆಗ್ರಹ ಮಾಡಿದ್ರಿ. ಮೊದಲು 1ನೇ ತಾರೀಕಿಗೆ ಅಂತ ಫಿಕ್ಸ್ ಮಾಡಿದರು ಕಾರ್ಯಕ್ರಮನ. ನಾನು ಹೇಳಿದೆ 1ನೇ ತಾರೀಕು ದೆಹಲಿನಲ್ಲಿ ಕೆಲವು ಪ್ರಮುಖವಾದಂಥ ಸಭೆಗಳಿರ್ತಕ್ಕಂಥ ಹಿನ್ನೆಲೆಯಲ್ಲಿ 28ಕ್ಕೆ ಮಾಡ್ಕೊಳ್ಳಿ ಅಂತ ಹೇಳಿದೆ. 28ಕ್ಕೆ ಅವರು ಆಯಿತು ನಾವು 28ಕ್ಕೆ ಮಾಡ್ತೀವಿ ಅಂತಕ್ಕಂಥ ಮಾತು ಹೇಳಿದ್ರು. ಆದರೆ ಇವತ್ತು ಸಹ ನನಗೆ ದೆಹಲಿಯಲ್ಲಿ ವಿದೇಶದಿಂದ ಒಂದು 2-3 ದೊಡ್ಡ ಬಂಡವಾಳ ಹೂಡ್ತಕ್ಕಂಥವರು ಸಾಯಂಕಾಲ 6 ಗಂಟೆಗೆ ಸಮಯ ಕೇಳಿ ಆ ಒಂದು ಕಾರ್ಯಕ್ರಮಕ್ಕೂ ಹೋಗಬೇಕಾದಂಥ ಒಂದು ಹಿನ್ನೆಲೆಯಲ್ಲಿ ಇವತ್ತು ಸಹ ನನಗೆಲ್ಲೋ ಒಂದು ಕಡೆ ಏನಪ್ಪ ಏನು ಮಾಡೋದು, ಪಾಲಹಳ್ಳಿಯ ಜನತೆ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಹೇಳಿದ್ದಾರೆ, ಮತ್ತೇನಾದರೂ ಹೆಚ್ಚು ಕಡಿಮೆ ಆಗುತ್ತಾ ಅಂತೇಳಿ ಅವ್ರಗಳಿಗೆ ವಿಶೇಷವಾಗಿ ಮನವಿ ಮಾಡಿ 6 ಗಂಟೆ ಮೇಲೆ ಸಭೆ ಮಾಡೋಣ, ನಾನು ಬರೋದು ಲೇಟ್ ಆದ್ರೂ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರಲ್ಲಾದರೂ ನಿಮ್ಮ ಜೊತೆಯಲ್ಲಿ ಚರ್ಚೆ ಮಾಡ್ತೀನಿ ಅಂತಕ್ಕಂಥ ಮಾತೇಳಿ ಪಾಲಹಳ್ಳಿಗೆ ಇವತ್ತೇನು ಬರ್ತೀನಿ. ಯಾಕೆಂದರೆ ಬರೋದಕ್ಕಿಂತ ನಾನು ಬೆಳಗ್ಗೆ ಹೇಳಿದ್ದೆ, ನೆನ್ನೆ ದಿನ 9 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದೆ. ಆದರೆ 9 ಗಂಟೆಗೆ ನಾನು ಬರಬೇಕು ಅಂದರೆ ಮನೆ ಹತ್ರ ಬರ್ತಕ್ಕಂಥ ಜನರ ಕಷ್ಟಗಳನ್ನು ಕೇಳಿ ಹೊರಡಬೇಕಲ್ಲ. ಆ ಹಿನ್ನೆಲೆ ಎಲ್ಲೆಲ್ಲೋ ಬಂದಿರ್ತಾರೆ ಬೇರೆ ಬೇರೆ ಊರುಗಳಿಂದ. ಬೆಳಗ್ಗೆ ಅವರ ಒಂದು ಕಷ್ಟಗಳನ್ನು ಕೇಳಿ ಅವ್ರ ಕೆಲಸಗಳನ್ನು ಮುಗಿಸಿ ನಾನು ಹೊರಡ ಸ್ವಲ್ಪ ತಡ ಆಗಿದ್ದರಿಂದ ಸ್ವಲ್ಪ ತಡವಾಗಿ ಬಂದಿದ್ದೇನೆ ಅಷ್ಟೇ. ಇದ್ದಾದ್ರೆ 9 ಗಂಟೆಗೆ ಬಂದು ದೇವರಿಗೆ ನಮಸ್ಕಾರ ಮಾಡಿ ಹೊರಡಬೇಕಾಗಿತ್ತು. ಆದರೆ ಇವತ್ತು ನಾನು ಬೆಳಗ್ಗೆನೇ ಬಂದಿದ್ದೆ, ನಿಮ್ಮನ್ನೆಲ್ಲ ನೋಡೋಕ್ಕೂ ಆಗ್ತಿರಲಿಲ್ಲ, ನನ್ನ ಭಾವನೆಗಳನ್ನು ನಿಮ್ಮ ಮುಂದೆ ವ್ಯಕ್ತಪಡಿಸ್ಲಿಕ್ಕೂ ಆಗ್ತಿರಲಿಲ್ಲ. ಇವತ್ತು ಪಾಲಹಳ್ಳಿಯ ನನ್ನ ತಂದೆ ತಾಯಿದ್ದು ನಾನು ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆನೂ ನಾನು ಏನಾದರೂ ಈ ರಸ್ತೆಯಲ್ಲಿ ಹೋಗಬೇಕಾದ್ರೆ ನಾನು ನೋಡಿದ್ರೆ 2 ನಿಮಿಷದಲ್ಲಿ ನಿಲ್ಲಿಸಿ 100 ಜನ ಸೇರಿ ನನಗೆ ಆಶೀರ್ವಾದ ಮಾಡ್ತಕ್ಕಂಥ ದಿನಗಳು ಭಾಳ ವರ್ಷಗಳಿಂದ ನಾನು ನೋಡಿದ್ದೀನಿ. ಪಾಲಹಳ್ಳಿನ ಹಲವಾರು ಸಂದರ್ಭದಲ್ಲಿ ರಸ್ತೆ ನಾನು ಹೋಗಬೇಕಾದ್ರೆ. ಅದರಿಂದ ಪಾಲಹಳ್ಳಿಯ ಬಗ್ಗೆ ನನಗೆ ವಿಶೇಷವಾದಂಥ ಒಂದು ಮಮತೆಯನ್ನು ಇಟ್ಕೊಂಡಿದ್ದೇನೆ. ನೀವು ಸಹ ನನ್ನ ಮೇಲೆ ಏನೊಂದು ವಿಶೇಷವಾದಂಥ ಒಂದು ಮನೆಯ ಮಗನ ರೀತಿ ನನಗೆ ಆಶೀರ್ವಾದ ಮಾಡ್ತಿದ್ದೀನಿ. ಇಲ್ಲಿ ಇರ್ತಕ್ಕಂಥ ಕೆಲವು ಸಮಸ್ಯೆಗಳು ಗೊತ್ತು ನನಗೆ. ಆ ಸಮಸ್ಯೆಗಳನ್ನು ಸದ್ಯದಲ್ಲೇ ಬಗೆಹರಿಸ್ತಕ್ಕಂಥದ್ದಕ್ಕೆ ನಾನೇ ಸ್ವಲ್ಪ ಕೂತು ಎಲ್ಲರನ್ನೂ ಕರೆಸಿ ಮಾತನಾಡಿ ಈ ಒಂದು ಗೊಂದಲಗಳನ್ನು ಸರಿಪಡಿಸ್ತಕ್ಕಂಥದ್ದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತೀನಿ. ಆದರೆ ಒಂದು ಊರಿಗೆ ಮತ್ತೆ ಏನು ಕಾರ್ಯಕ್ರಮಗಳಾಗಬೇಕು, ಏನೋ ಚಂದ್ರಣ್ಣ ಅಂದರು, ಅವ್ರು ಕೇಳಿದ್ದೆ 10 ಲಕ್ಷ, ನಾನು ಇಮಿಡಿಯೇಟಾಗಿ 10 ಲಕ್ಷ ಬಿಡುಗಡೆ ಮಾಡಿದೆ. ಈಗ ಹೇಳ್ತಾ ಇದ್ದಾರೆ ಇಲ್ಲ ನನಗೆ ಗೊತ್ತಾಗಲಿಲ್ಲ ಹಿಂಗೆ ಅಂತೇಳಿ, ಮೊದಲೇ ಗೊತ್ತಾಗಿದ್ರೆ ಇನ್ನೊಂದು 10 ಲಕ್ಷ ಜಾಸ್ತಿ ಕೇಳಿವೆ ಅಂತ. ಅದ್ರ ಬಗ್ಗೆ ಯೋಚನೆ ಬೇಡ, ಇನ್ನೂ 10 ಲಕ್ಷ ರೂಪಾಯಿನ ಕೊಡ್ತಕ್ಕಂಥದ್ದಕ್ಕೆ ತೀರ್ಮಾನ ಮಾಡ್ತಿದ್ದೀನಿ.
ಅದ್ರ ಜೊತೆಗೆ ನಮ್ಮ ಹಿರಿಯರಾಗಿರ್ತಕ್ಕಂಥ ಗಿರಿಗೌಡರು ಅವರ ಧರ್ಮಪತ್ನಿಯವರ ಹೆಸರಿನಲ್ಲಿ ಇಲ್ಲಿ ಒಂದು ಕೃಷಿ ಪತ್ತಿನ ಒಂದು ಶ್ರೀರಂಗಪಟ್ಟಣದಲ್ಲಿ ಇಲ್ಲ ಕೃಷಿ ಪತ್ತಿನ ಕೃಷಿಕ ಸಮಾಜದ ಒಂದು ಕಟ್ಟಡ ಏನು ಕಟ್ಟಿದ್ದಾರೆ. ಅದು ಹೆಚ್ಚುವರಿಯಾಗಿ ಮೊದಲನೇ ಅಂತಸ್ತಿನ ಕಟ್ಟಡ ಕಟ್ತಕ್ಕಂಥದ್ದಕ್ಕೆ ಗಿರಿಗೌಡರು ನನಗೆ ಏನೊಂದು ಸೂಚನೆ ಕೊಟ್ಟಿದ್ದಾರೆ. ನಾನು ಗ್ರೌಂಡ್ ಫ್ಲೋರ್ ಕಟ್ಟಿರ್ತಕ್ಕಂಥದ್ದನ್ನು ಸ್ವಲ್ಪ ಅದನ್ನು ಇಂಪ್ರೂವ್ ಮಾಡಿ ಅಂತೇಳಿ, ಅದಕ್ಕೂ ಸಹ ಸದ್ಯದಲ್ಲೇ ತಕ್ಷಣದಲ್ಲೇ ಹಣ ಬಿಡುಗಡೆ ಮಾಡಿಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ, ಒಂದು ನಾನು ನಿಮ್ಮಲ್ಲಿ ಹೇಳ್ತಕ್ಕಂಥದ್ದು, ಏನೇ ಭಿನ್ನಾಭಿಪ್ರಾಯಗಳು ಬರಲಿ, ಈ ಬಾರಿ ನಾನು ನಿಮಗೆ ಮನವಿ ಮಾಡೋದು, ನಾನು ವೈಯಕ್ತಿಕವಾದಂಥ ಸ್ವಾರ್ಥಕ್ಕೆ ನಾನು ಕೇಳಲ್ಲ. ನಾನು ರಾಜಕಾರಣಕ್ಕೆ ಬಂದಿದ್ದು ಆಕಸ್ಮಿಕ, ಮುಖ್ಯಮಂತ್ರಿ ಆಗಿದ್ದು ನಿಮ್ಮಂಥ ಹಿರಿಯರ ತಾಯಂದಿರ ಆಶೀರ್ವಾದ, ಅದು ಆಕಸ್ಮಿಕವಾಗಿ ಮುಖ್ಯಮಂತ್ರಿ ಆದನು. 120 ಸ್ಥಾನ ತಗೊಂಡು ನಾನು ಮುಖ್ಯಮಂತ್ರಿ ಆದನಲ್ಲ. ಮೊದಲನೇ ಬಾರಿ 58 ಸ್ಥಾನ ಗೆದ್ದಿದ್ದು. ಆಗ ನಡೆದಂಥ ಕೆಲವು ರಾಜಕೀಯದ ಬೆಳವಣಿಗೆಯಲ್ಲಿ BJP ಅವ್ರ ಜೊತೆ ಸರ್ಕಾರ ಮಾಡಿದೆ. ಬಹುಶಃ ಆ 2 ವರ್ಷದ ಸರ್ಕಾರ ಏನು ಮಾಡಿದ್ವಿ 20 ತಿಂಗಳು, ಇವತ್ತು ಎಲ್ಲೇ ಹೋದರೂ ಜನ ನೆನೆಸ್ಕೊಳ್ತಕ್ಕಂಥದ್ದು ಆ 20 ತಿಂಗಳ ಆಡಳಿತ. ಅದಾದ ನಂತರ ಕಾಂಗ್ರೆಸ್ ಅವ್ರ ಜೊತೆನಲ್ಲೂ 14 ತಿಂಗಳೇನು ಸರ್ಕಾರ ಮಾಡಿದೆ. ಅವತ್ತು ನಾನು ಮಾಡಬೇಕಾದ್ರ ಕಾರಣ ನಮ್ಮ ರೈತರ ಆತ್ಮಹತ್ಯೆ ಪ್ರಕರಣಗಳು. ಮಂಡ್ಯ ಜಿಲ್ಲೆಯಲ್ಲೇ ಸುಮಾರು 200ಕ್ಕೂ ಹೆಚ್ಚು ಕುಟುಂಬದಲ್ಲಿ ಆತ್ಮಹತ್ಯೆ ಪ್ರಕರಣಗಳು ನಡೆದಿತ್ತು. ನಾನು 200 ಕುಟುಂಬವನ್ನು ಭೇಟಿ ಮಾಡಿದ್ದೇನೆ. 200 ಕುಟುಂಬಕ್ಕೂ ಸಾಂತ್ವನ ಹೇಳ್ತಕ್ಕಂಥದ್ದಕ್ಕೆ ಪ್ರಾಮಾಣಿಕವಾಗಿ ನಾವು ಪ್ರಯತ್ನ ಪಟ್ಟು. ಆದರೆ ಒಂದು ಮಾತು ಹೇಳಿದ್ದೆ ರೈತರಿಗೆ, ಯಾವುದೇ ಕಾರಣಕ್ಕೂ ಎಂಥ ಸಮಸ್ಯೆಗಳು ಬಂದರೂ ಆತ್ಮಹತ್ಯೆಗೆ ಶರಣಾಗಬೇಡಿ. ನಮ್ಮ ಪಕ್ಷ ಏನಾದರೂ ಅಧಿಕಾರಿಗೆ ಬಂದರೆ ನಿಮ್ಮ ಸಾಲವನ್ನು ಸಂಪೂರ್ಣವಾಗಿ ಮನ್ನಾ ಮಾಡಿಕೊಡ್ತೀನಿ ಅಂತಕ್ಕಂಥ ಮಾತು ಹೇಳಿದ್ದೆ. ಆದರೂ ಸಹ ನನಗೆ ಬಂದಿದ್ದು ಕೇವಲ 38 ಸ್ಥಾನ. ಅದೇನೋ ಭಗವಂತನ ಇಚ್ಛೆ. ಕಾಂಗ್ರೆಸ್ನವ್ರು ಏನು ನಮ್ಮನ್ನು ದೂಷಿಸ್ತಾರೆ ಅವರೇ ಬಂದು ಮುಖ್ಯಮಂತ್ರಿ ಆಗ್ತಕ್ಕಂಥದ್ದಕ್ಕೆ ಬೆಂಬಲ ಕೊಡ್ತೀವಿ ಅಂತೇಳಿ ದೆಹಲಿ ನಾಯಕರುಗಳು ಬಂದರು. ನಾನು ಅವತ್ತು ಒಪ್ಕೊಂಡಿದ್ದು ಕಾರಣ, ನನ್ನ ರೈತರಿಗೆ ಸಾಲ ಮನ್ನಾ ಮಾಡಲಿಕ್ಕೆ ಸರ್ಕಾರಗಳು ಹಲವಾರು ಪಕ್ಷಗಳ ನಾಯಕರು ಎಲ್ಲಿದೆ ದುಡ್ಡು ಸುಳ್ಳು ಹೇಳ್ತಾನೆ, ಇವನು ಅಧಿಕಾರಿಗೆ ಬರಲ್ಲ, ಅದರಿಂದ ಸುಳ್ಳು ಹೇಳ್ತಾನೆ, ನಿಮ್ಗಳು ನಂಬೇಡಿ ಇವನ ಮಾತನ್ನು ಅಂತ ಹೇಳೋರು. ಸಾಲ ಮನ್ನಾ ಮಾಡ್ತೀವಿ ಅಂದರೆ ಆ ಇದ್ದಂಥ 14 ತಿಂಗಳಲ್ಲಿ ಅವರ ನನಗೆ ಸರಿಯಾದ ರೀತಿ ಸಹಕಾರ ಇಲ್ಲದೆ ಇದ್ದರು 25,000 ಕೋಟಿ ಹಣವನ್ನು ಹೊಂದಿಸಿ ನಮ್ಮ ರೈತರ ಸಾಲ ಮನ್ನಾ ಮಾಡ್ತಕ್ಕಂಥ ನಿರ್ಧಾರ ನಾನೇನು ಅವತ್ತು ಮಾಡಿದೆ. ಮಂಡ್ಯ ಜಿಲ್ಲೆ ಒಂದು ಜಿಲ್ಲೆಗೆ ಸುಮಾರು 750ರಿಂದ 800 ಕೋಟಿವರೆಗೆ ಸಾಲ ಮನ್ನಾ ಆಯಿತು. 800 ಕೋಟಿವರೆಗೆ. ಇದು ನಾನು ಕರ್ತವ್ಯ ಮಾಡಿದ್ದೇನೆ, ಇದೇನು ಧರ್ಮಕ್ಕೆ ಮಾಡೋದಲ್ಲ. ನಿಮ್ಮಗಳ ಒಂದು ನೋವುಗಳಿಗೆ ಸರ್ಕಾರಗಳು ಸ್ಪಂದಿಸಬೇಕು. ಸರ್ಕಾರ ಇರೋದೇ ನಿಮ್ಮ ಕಷ್ಟ ಸುಖದಲ್ಲಿ ಭಾಗಿಯಾಗಲಿ. ನಾನು ಹಲವಾರು ವಿಷಯಗಳನ್ನು ಚರ್ಚೆ ಮಾಡಬಲ್ಲೆ. ಇವತ್ತು ನಡೀತಿರ್ತಕ್ಕಂಥ ವಿಷಯ ಒಂದು, ನಮ್ಮ ತಾಯಂದಿರಿಗೆ ವಿಶೇಷವಾಗಿ ಮನವಿ ಮಾಡ್ತೀನಿ, ಇದೆಂಥದ್ದು ಗ್ಯಾರಂಟಿ ಸ್ಕೀಮನ್ನು ನಂಬ್ಕೋಬೇಡಿ. ಇವತ್ತು ಕೊಡ್ತಾ ಇರ್ಬೋದು, ನಿಮಗೆ ಯಾರಿಂದ ಕೊಡ್ತಾ ಇದ್ದಾರೆ ದುಡ್ಡನ್ನ? ಆ ದುಡ್ಡು ನಿಮ್ಮ ದುಡ್ಡೇ. ನಾನು ನಿಮಗೆ ಮನವಿ ಮಾಡ್ತೇನೆ, ಆ ಒಂದು ಹಣವನ್ನು ಕೊಡ್ತಾ ಇರ್ತಕ್ಕಂಥದ್ದು ನಿಮ್ಮ ತೆರಿಗೆ ಹಣದ ದುಡ್ಡು. ಆ ಒಂದು ಹಣವನ್ನು ಈಗ ಹೊಂದಿಸ್ಲಿಕ್ಕೆ ಇವತ್ತು ಬೆಳಗ್ಗೆ ಪತ್ರಿಕೆ ತೆಗೆದ್ರೆ ಮತ್ತಿನ್ಯಾವುದಕ್ಕೂ ಬೆಲೆ ಏರಿಕೆ ಮಾಡಬೇಕು ಅಂತ ಹೇಳಿ ಹೊರಟಿದ್ದಾರೆ ಅಂತೇಳಿ ಪತ್ರಿಕೆಯಲ್ಲಿ ಬಂದಿದೆ. 1ನೇ ತಾರೀಕಿಂದ ಎಲೆಕ್ಟ್ರಿಸಿಟಿ ಬಿಲ್ ಮತ್ತೆ ಜಾಸ್ತಿ ಮಾಡಬೇಕು ಅಂತ ಇದ್ದಾರೆ. ಇನ್ನು ನಮ್ಮ ಮದ್ಯದ ಅಂಗಡಿಗೆ ನಮ್ಮ ಪುರುಷರು ಹೋಗ್ತಕ್ಕಂಥದ್ದೇನಿದೆ ಅಲ್ಲಿ ಇವತ್ತು ಯಾವ ಮಟ್ಟಕ್ಕೆ ರೇಟ್ ರೈಸ್ ಮಾಡಿದ್ದಾರೆ. ಇವೆಲ್ಲ ನೋಡಿದಾಗ ನಿಮ್ಮ ಕಿಸೆಗೆ ಕೈ ಹಾಕಿ ನಿಮ್ಮ ದುಡ್ಡನ್ನು ಕಿತ್ಕೊಂಡು ನಿಮಗೆ ದುಡ್ಡು ಕೊಡ್ತಾ ಇದ್ದಾರೆ. ಅವರೇನು ಧರ್ಮಕ್ಕೆ ಕೊಡ್ತಾ ಇಲ್ಲ. ಈ ರೀತಿಯ ಟ್ಯಾಕ್ಸ್ಗಳನ್ನು ಹಾಕಿದ್ರೆ ಬಹುಶಃ ನಾನೇ ಆ ಜಾಗದಲ್ಲಿ ಇದ್ದರೆ 5,000 ರೂಪಾಯಿ ಕೊಡುವೆ ತಿಂಗಳಿಗೆ. ಅದೇನು ದೊಡ್ಡ ವಿಷಯ ಇರಲಿಲ್ಲ. ಅದರಿಂದ ಇವತ್ತು ಇದಕ್ಕೆ ಮರಳಾಗಬೇಡಿ. ನನ್ನ ಕಾರ್ಯಕ್ರಮಗಳು, ನಮ್ಮ ಪಕ್ಷದ ಕಾರ್ಯಕ್ರಮ, ನನ್ನ ರೈತರು ಬೆಳೀತಕ್ಕಂಥ ಬೆಳೆ ಸರಿಯಾದ ರೀತಿಯ ಬೆಲೆ ದೊರಕಬೇಕು. ನೀವು ಬೆಳೀತಕ್ಕಂಥ ಬೆಳೆ ಯಾವ ರೀತಿ ಇರಬೇಕು ಅಂತಕ್ಕಂಥದ್ದಕ್ಕೆ ಪ್ರತಿಯೊಂದು ಹಳ್ಳಿಯಲ್ಲಿ ರೈತರಿಗೆ ತಿಳುವಳಿಕೆ ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಪಂಚಾಯತಿ ಕೇಂದ್ರದಲ್ಲಿ ಮಾಡಬೇಕು. ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ PUCವರೆಗೆ LKGಯಿಂದ ₹1 ನೀವು ಹಣ ಖರ್ಚು ಮಾಡಿದೆ, ನಿಮಗೆ ಇಂಗ್ಲೀಷು ಮತ್ತು ಕನ್ನಡ ಮಾಧ್ಯಮದ ಶಾಲೆಗಳು ಖಾಸಗಿ ಶಾಲೆಗಳು ಹೇಗಿದ್ದಾವೆ ಆ ಮಟ್ಟದ ಶಾಲೆಗಳನ್ನು ತೆರಿಬೇಕು ಅನ್ನೋದು ನನ್ನ ಕಾರ್ಯಕ್ರಮ. ಇವತ್ತು ಏನಾದರೂ ನಿಮ್ಮ ಮಕ್ಕಳನ್ನ ಎಲ್ಲಾದರೂ ಖಾಸಗಿ ಶಾಲೆಗೆ ಇಂಗ್ಲೀಷ್ ಶಾಲೆಗೆ ಸೇರಿಸಬೇಕು ಅಂದರೆ 2 ರಿಂದ 3 ಲಕ್ಷ ರೂಪಾಯಿ ವರ್ಷಕ್ಕೆ ಖರ್ಚು ಮಾಡಬೇಕು. ನೀವು ಎಲ್ಲಿಂದ ತರಕ್ಕೆ ಸಾಧ್ಯ? 2 ಮಕ್ಕಳು 3 ಮಕ್ಕಳು ಇದ್ದರೆ ಎಲ್ಲಿ ಕೊಡ್ತೀರಿ ನೀವು? ದುಡ್ಡನ್ನು ಕಟ್ಟಕ್ಕೆ ಸಾಧ್ಯ ಬಡವರು. ಅದರಿಂದ ನಾನು ಇವತ್ತು ಹೊಸ ರೀತಿಯ ಒಂದು ಯೋಜನೆಗಳು ನಿಮ್ಮ ಬದುಕನ್ನು ಸರಿಪಡಿಸ್ತಕ್ಕಂಥದ್ದಕ್ಕೆ ನನ್ನ ಕಾರ್ಯಕ್ರಮ ಇದೆ. ಸುಮ್ಮನೆ ನಿಮಗೆ
ಕಾಟಾಚಾರದ ಕಾರ್ಯಕ್ರಮ ಕೊಡಲಿಕ್ಕೆ ಇವತ್ತು ನಮ್ಮ ಪಕ್ಷದ ಕಾರ್ಯಕ್ರಮ ಅಲ್ಲ. ದಯವಿಟ್ಟು ಒಂದು ಅವಕಾಶ, ಯಾವುದೇ ರೀತಿಯ ಸಂಶಯ ಪಡದೆ, ನಮ್ಮ ಮೇಲೆ ಅನುಮಾನಗಳು ಪಡದೆ, ಒಂದು ಬಾರಿ 5 ವರ್ಷದ ಸರ್ಕಾರ ತರಲಿಕ್ಕೆ ನಿಮ್ಮ ಆಶೀರ್ವಾದ ಬೇಕು. 5 ವರ್ಷದ ಸರ್ಕಾರ ಬಂದರೆ ಇಡೀ ದೇಶದಲ್ಲಿ ಯಾರೂ ಮಾಡಲಿಕ್ಕೆ ಆಗದೇ ಇರತಕ್ಕಂಥ ಯೋಜನೆಗಳನ್ನು ಈ ರಾಜ್ಯದಲ್ಲಿ ತರಲಿಕ್ಕೆ ಸಾಧ್ಯ ಇದೆ. ಹಣದ ಕೊರತೆ ಇಲ್ಲ ನಮ್ಮ ರಾಜ್ಯ ಸರ್ಕಾರದಲ್ಲಿ. ದುಡ್ಡು ನೀವು ಯಥೇಚ್ಛವಾಗಿ ಕೊಡ್ತಾ ಇದ್ದೀರಿ, ಆ ದುಡ್ಡನ್ನು ಇವತ್ತು ಲೂಟಿ ಮಾಡ್ತಾ ಇದ್ದಾರೆ. ಅದೆಲ್ಲವನ್ನು ನಾನು ರಾಜಕೀಯದಲ್ಲಿ ಚರ್ಚೆ ಮಾಡಲಿಕ್ಕೆ ಹೋಗಲ್ಲ. ಆದರೆ ಒಂದು ನಿಮ್ಮಲ್ಲಿ ನಾನು ಮನವಿ ಮಾಡ್ತೇನೆ, ಈಗ ಬಂದಾಗ ದಾರಿ ಉದ್ದಕ್ಕೂ ನನ್ನ ತಾಯಂದಿರು, ಹಿರಿಯರು ಮತ್ತು ಕೆಲವು ಯುವಕರು ನಿನ್ನ ಹಣ, ನಿನ್ನ ಆರೋಗ್ಯವನ್ನು ಸರಿಯಾಗಿಟ್ಕ, ನಿನ್ನ ಆರೋಗ್ಯ ಚೆನ್ನಾಗಿರಬೇಕು ಅಂತ ಹೇಳಿ ದಾರಿ ಉದ್ದಕ್ಕೂ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಂಡೆ. ಈಗ ನಾನು ಉಳಿದಿರ್ತಕ್ಕಂಥದ್ದು 5 ಬಾರಿ ಉಳಿದಿದ್ದೇನೆ ನಿಮ್ಗೆ ಹೇಳಬೇಕು ಅನ್ನೋದಾದರೆ, 3 ಬಾರಿ ನನಗೆ ಈ ಹೃದಯದ ಚಿಕಿತ್ಸೆ ಆಗಿರ್ತಕ್ಕಂಥದ್ದು 3 ಬಾರಿ ಆಗಿದೆ. 2 ಬಾರಿ ನನಗೆ ಬ್ರೈನ್ ಮೇಲಾದಂಥ ಒಂದು ಸರ್ಕಾರ ಒತ್ತಡ, ನನಗೆ ನಿದ್ದೆ ಇಲ್ಲ. ದಿನಕ್ಕೆ 2 ಗಂಟೆ 3 ಗಂಟೆ ನಾನು ನಿದ್ದೆ ಮಾಡ್ತಕ್ಕಂಥ ಹವ್ಯಾಸ. ಕಾರಣ ಏನು ಅಂದರೆ ಬೆಳಗಿನ ಜಾವ 3 ಗಂಟೆ 4 ಗಂಟೆವರೆಗೆ ಹಳ್ಳಿ ಸುತ್ತತಕ್ಕಂಥ ಒಂದು ವಾತಾವರಣ ಏನಿತ್ತು ಹೋಗಿದ್ದೇನೆ. ಜನ ಕಾದು ನನಗೇನು ಆಶೀರ್ವಾದ ಮಾಡ್ತಾಯಿದ್ರಿ. ದೇಹಕ್ಕೆ ದಂಡನೆ ಕೊಟ್ಕೊಂಡ್ಬಿಟ್ಟಿದ್ದೀನಿ, ನಾನು ಭಾಳ ದಂಡನೆ ಕೊಟ್ಕೊಂಡಿದ್ದೇನೆ. ಕಾರಣ ನನಗೋಸ್ಕರ ಅಲ್ಲ, ಈ ರಾಜ್ಯದ ಜನತೆಯ ಬದುಕನ್ನು ಸರಿಪಡಿಸಬೇಕು ಅಂತ ಹೇಳಿ. ಇಲ್ಲಿ ನಮ್ಮ ಗಿರಿಗೌಡರು ಕೂತಿದ್ದಾರೆ, ದೇವೇಗೌಡರು ಅವ್ರ ಜೀವನ ಎಲ್ಲ ನನ್ನ ರೈತ 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 ಅಂತಲೇ ಬದುಕಿದ್ರು. ಇವತ್ತು ಸಹ 93ನೇ ವರ್ಷದಲ್ಲೂ ತಾವೇನೋ ಟಿ ವಿಲಿ ಏನಾದರೂ ನೋಡಿದರೆ ರಾಜ್ಯಸಭೆಯಲ್ಲಿ ಕೈ ಮುಗಿದು ಕಣ್ಣಲ್ಲಿ ನೀರಾಕಿ ಕೇಳ್ತಾರೆ. ನಾನು ಜನಕ್ಕೆ ನೀರಿನ ಅವಶ್ಯಕತೆ ಇದೆ, ಎಲ್ಲ ನನ್ನ ರಾಜ್ಯಸಭಾ ಸದಸ್ಯರಿಗೆ ಮನವಿ ಮಾಡ್ತೇನೆ, ನಮ್ಮ ಜನಗಳ ಕಷ್ಟ ಬಗೆಹರಿಸಿ ಅಂತೇಳಿ ಈ ವಯಸ್ಸಿನಲ್ಲೂ ಅವರಲ್ಲಿ ಕೈ ಮುಗಿದು ಗೋಗರಿರ್ತಕ್ಕಂಥ ದೃಶ್ಯ ನೋಡಿದ್ರೆ ಹಲವಾರು ರಾಜ್ಯದ ರಾಜ್ಯಸಭಾ ಸದಸ್ಯರು ಕಣ್ಣಲ್ಲಿ ನೀರು ಹಾಕ್ತಾರೆ. ಈ ರೀತಿಯ ನಮ್ಮ ಒಂದು ಕಮಿಟ್ಮೆಂಟ್ ಏನಿದೆ, ದಯವಿಟ್ಟು ಒಂದು ಬಾರಿ ಸಣ್ಣ ಪುಟ್ಟ ಲೋಕಲ್ ಏನೇ ಇಟ್ಕೊಳ್ಳಿ ಭಿನ್ನಾಭಿಪ್ರಾಯಗಳು, ಒಂದು ಅವಕಾಶ ತಾವು ಈ ಒಂದು ಸಂದರ್ಭದಲ್ಲಿ ನನ್ನನ್ನು ನೋಡಿ ನೀವು ತೀರ್ಮಾನ ಮಾಡಿದ್ರೆ ನಿಮ್ಮ ಬದುಕನ್ನು ಸರಿಪಡಿಸ್ಕೊಡ್ತಕ್ಕಂಥದ್ದು. ನಾನು ಈ ಭೂಮಿಗೆ ಹೋಗೋದಕ್ಕಿಂತ ಮುಂಚೆ ಬದುಕ್ತೀನಿ, ದೇವರು ನನಗೆ ಅಷ್ಟು ಸುಲಭ ಕರ್ಕೊಳ್ಳಲ್ಲ. ಯಾಕೆಂದರೆ ಈ 5 ಬಾರಿ ನನ್ನ ಜೀವ ಉಳಿಸಿರೋದು ಏನಾದರೂ ಈ ರಾಜ್ಯದಲ್ಲಿ ಬಡವರಿಗೆ ಕೆಲಸ ಮಾಡಲಿ ಅಂತಕ್ಕಂಥದ್ದು ಉಳಿಸಿದಾನ ಹೊರತು ನನಗೇನು ಯಾವ ವೈಯಕ್ತಿಕವಾದಂಥ ಆಸೆಗಳಿಲ್ಲ. ನಾನು ಒಂದು ರೀತಿ ಇತ್ತೀಚಿನ ದಿನಗಳಲ್ಲಿ ವೈರಾಗ್ಯಕ್ಕೊಳಗಾಗಿದ್ದೀನಿ. ಕಾರಣ ಯಾಕೆ? ಇವತ್ತು ದಿನ ಬೆಳಗ್ಗೆ ಟಿ ವಿ ಹಾಕಿದ್ರೆ 6 ಗಂಟೆಗೋ 6:15 ಗಂಟೆಗೆ ನೀವು ಎದ್ದು ಟಿ ವಿ ಹಾಕಿದ್ರೆ ದೇವರ ನಾಮ ಕೇಳೋಕ್ಕೆ ಸಾಧ್ಯ ಇಲ್ಲ. ಎಲ್ಲ ಮೊದಲು ಟಿ ವಿಗಳಲ್ಲಿ ದೇವರ ನಾಮ ಹಾಕೋರು. ಈಗ ಬೆಳಗ್ಗೆ 6 ಗಂಟೆ ನಾವು ಟಿ ವಿ ಹಾಕಿದ್ರೆ ಅಲ್ಲೆಲ್ಲ ಒಂದು ಕೊಲೆ ಆಯಿತು, ಇಲ್ಲೆಲ್ಲ ಒಂದು ಹೆಣ್ಣು ಮಕ್ಕಳ ಮೇಲೆ ಅಕ್ರಮ ಆಯಿತು. ಈ ವಿಷಯಗಳು ಇವತ್ತು ಪ್ರತಿನಿತ್ಯ ಏನು ಬರ್ತಾ ಇದೆ. ನಾನು ಅದಕ್ಕೋಸ್ಕರಲೇ ಒಂದು ಮಾತು ಹೇಳಿದೆ ಶಿವಮೊಗ್ಗದಲ್ಲಿ ಮಾತನಾಡಬೇಕಾದ್ರೆ, ನಮ್ಮ ಹಳೆಯ ಸಂಸ್ಕೃತಿಯನ್ನು ಪ್ರತಿ ಶಾಲೆಯಲ್ಲಿ ಕಲಿಸ್ತಕ್ಕಂಥದ್ದಕ್ಕೆ ವಾರದಲ್ಲಿ 1 ದಿವಸ ಎಲ್ಲಿ ನಮ್ಮ ದೊಡ್ಡವರು ಇದ್ದಾರಲ್ಲ, ಇಲ್ಲಿ ಗಿರಿಗೌಡ್ರಂತರು, ಇಲ್ಲಿ ಲಿಂಗಣ್ಣಂತರು, ಅವತ್ತಿನ ಬದುಕೆ ಆಗಿತ್ತು. ಇವತ್ತು ರಸ್ತೆ ಆಗಿದೆ, ವಿದ್ಯುತ್ ಶಕ್ತಿ ಕೊಟ್ಟಿದ್ದೀವಿ, ಕುಡಿಯೋ ನೀರು ಕೊಡ್ತೀವಿ, ಉತ್ತಮವಾದಂಥ ಬದುಕು ಎಲ್ಲ ರೀತಿ ಕೊಟ್ಟಿದ್ದೀವಿ. ಆದರೆ ನಿಮಗೆ ನೆಮ್ಮದಿ ಇದೆಯಾ ರಾತ್ರಿ ಮನಗದಾಗ? ಅವತ್ತಿನ ದಿನ ರಸ್ತೆ ಇಲ್ಲ, ವಿದ್ಯುತ್ ಶಕ್ತಿ ಇಲ್ಲ, ಕುಡಿಯೋ ನೀರು, ಕೆರೆನಲ್ಲಿ ಒಂದು ಕಡೆ ದನ ತೊಳಿತಾ ಇರೋರು, ಇನ್ನೊಂದು ಕಡೆ ಬಟ್ಟೆ ಒಗಿತಾ ಇರೋರು, ಅದೇ ನೀರನ್ನ ಎತ್ಕೊಂಬರು ಮನೆಯಲ್ಲಿ ಆ ಒಂದು ಹಳೆ ಪಂಚೆ ಉಟ್ಕೊಂಡಿದ್ದು ಇದಾಗಿದ್ದರೆ ಹೊರದೋಗಿರೋದನ್ನ ಅದನ್ನೇ ಫಿಲ್ಟ್ರ್ ಮಾಡ್ಕೊಳ್ಳಿವ್ರಿ, ಆ ಕಂಟಕ್ಕೆ ಕಟ್ಟವ್ರಿ, ಆ ನೀರಲ್ಲಿ ಕುಡಿತಾ ಇದ್ದು. ಅವತ್ತೇನೋ ಆಯ್ತಿರಲಿಲ್ಲ, ಈಗೆಲ್ಲೆಲ್ಲೋ ಇಟ್ಟವರಲ್ಲ. ಇಲ್ಲಿ ಇದು ಕುಡಿದ್ರೂ ಇವತ್ತು ಆರೋಗ್ಯ ಸರಿಪಡಿಸ್ಕೊಳ್ಳೋಕ್ಕಾಗಲ್ಲ ಇಲ್ಲಿಟ್ಟಿರ್ತಕ್ಕಂಥ ನಮ್ಮ ನೀರನ್ನು. ಅದರಿಂದ ಇವೆಲ್ಲ ನೋಡಿದಾಗ ನಾವು ಎಲ್ಲಿ ಹೋಗ್ತಾ ಇದ್ದೇವೆ? ನಮ್ಮ ಕುಟುಂಬಗಳಲ್ಲಿ ಅಕ್ಕ ತಂಗಿ ಅಣ್ಣ ತಮ್ಮ ತಂದೆ ತಾಯಿ ಜನ್ಮ ಕೊಟ್ಟಂಥ ತಂದೆ ತಾಯಿಂದರು ಅವ್ರ ಬಗ್ಗೆ ನಾವು ಯಾವ ರೀತಿ ನಡ್ಕೋತಾ ಇದ್ದೇವೆ? ಇದೆಲ್ಲ ನೋಡಿದಾಗ ಇದೊಂದು ಬದುಕ ಅಂತಕ್ಕಂಥ ಒಂದು ಮನಸ್ಸಿನಲ್ಲಿ ನೋವು ನನಗೆ ಪ್ರತಿನಿತ್ಯ ಕಾಡ್ತದೆ. ಅದೆಲ್ಲ ಸರಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಸರ್ಕಾರ ತರಲಿಕ್ಕೆ ಬಿಗಿಯಾದಂಥ ಆಡಳಿತ ಬೇಕು. ಅದಕ್ಕೆ ನಿಮ್ಮ ಆಶೀರ್ವಾದ ಇರಲಿ. ಸ್ವಲ್ಪ ಭಾಳನೇ ಜಾಸ್ತಿ ಮಾತಾಡಿದ್ದೀನಿ, ಯಾಕೆಂದರೆ ಇದು ಹೇಳದೇ ಇದ್ದರೂ ತಪ್ಪಾಗುತ್ತೆ ಅಂತೇಳಿ ಸ್ವಲ್ಪ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದೇನೆ. ನಾನು ಎಲ್ಲ ನೋಡಾಗಿದೆ. 2 ಬಾರಿ ಆಕಸ್ಮಿಕವಾಗಿ ದೇವರು ಕೊಟ್ಟಂಥ ಮುಖ್ಯಮಂತ್ರಿ ಸ್ಥಾನನೂ ನೋಡಾಯಿತು. ಈಗ ದೆಹಲಿ ಒಳಗೆ ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ 2 ಇಲಾಖೆನ ಇವತ್ತೇನು ನಿರ್ವಹಣೆ ಮಾಡ್ತಾ ಇದ್ದೇನೆ. ಅಲ್ಲೂ ಸಹ ನನಗೆ ಅದರ ಅನುಭವ ಏನಾಗಿದೆ, ಕೆಲವು ವಿಷಯಗಳನ್ನು ಮಾತಾಡ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಆದರೆ ಕರ್ನಾಟಕದಲ್ಲಿ ಇವತ್ತು ನಡೀತಿರ್ತಕ್ಕಂಥ ಇಂಥ ಸರ್ಕಾರ ಇದನ್ನು ತೆಗೆಯತಕ್ಕಂಥ ನಿಟ್ಟಿನಲ್ಲಿ ನಿಮ್ಗಳ ಆಶೀರ್ವಾದ ಕೇಳ್ತೀನಿ. ನಿಮ್ಮೆಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ. ಎಲ್ರಿಗೂ ನಾನು ನಮಸ್ಕಾರ.
ಬರ್ತೀನಿ ಹೌದು ಸಿನಿಮಾ ಅಣ್ಣವ್ರೇನೋ ಮಾತಾಡ್ತಾರೆ ಅಣ್ಣವ್ರು ಮೇಡಮ್ ಮೇಡಮ್ ಇರೋಣ ಅಣ್ಣವ್ರೇನೋ ಅಣ್ಣ ಮೈಕ್ ಕೊಡಿ ಇದು ಗಿರಿಗೌಡರು ಮಾತಾಡ್ತಾರೆ ನೀವು ಕೂತ್ಕೊಂಡು ಮಾತಾಡ್ತೀರಾ ಚೂರು ಗಲಾಟೆ ಮಾಡ್ಬಿಡಿ ನನ್ನ ಅಣ್ಣ ತಮ್ಮಂದಿರೇ ನಾನು ವಿಶೇಷವಾಗಿ ಏನು ಮಾತಾಡೋದಿಲ್ಲ. ಈಗ ಕುಮಾರಸ್ವಾಮಿಯವರು ಬಹಳ ಅರ್ಜೆಂಟಾಗಿ ಬೆಂಗಳೂರಿಗೆ ಹೋಗಬೇಕಾಗಿದೆ. ಆದರೆ ಒಂದೇ ಒಂದು ಮಾತು ನಾನು ಹೇಳೋದಂದ್ರೆ ಅವ್ರು 5-6 ವರ್ಷದಿಂದ ನನ್ನ ಸೆಂಟ್ರಲ್ ಕಾಲೇಜಿನ ಸಮಾರಂಭದಲ್ಲಿದ್ದು ಆಗ ಅವ್ರು ಹೇಳಿದ್ರು ದೇವೇಗೌಡರು ನನಗೆ ಜನ್ಮ ಕೊಟ್ಟರು, ಗಿರಿಗೌಡರು ನನಗೆ ಜೀವನ ಕೊಟ್ಟರು ಅಂತ ಹೇಳಿದ್ರು. ಇವತ್ತು ಒಂದೇ ಹೇಳಿದ್ದು ನಾನು ದಿವಸ ದೇವೇಗೌಡರು ಕರ್ಕೊಂಡ್ಬಂದು ಹಾಸ್ಟೆಲ್ ಬಿಡೋದು, ಅಲ್ಲಿ ಹುಡುಗ 11 ಹುಡುಗ ಗೇಟ್ ಹಿಡ್ಕೊಂಡು ನಿಂತ್ಕೊಳ್ಳೋದು. ಅವರು ದೇವೇಗೌಡರು ಏನು ಮಾಡಿದ್ರು, ಗಿರಿಗೌಡ ಸ್ವಲ್ಪ ಇವರಿಗೆ ಗದ್ರಯ್ಯ ಅಂತ ಹೇಳಿದ್ರು. ನಾನು ಹೇಳಿದೆ ಅವತ್ತು, ನಡೀಲಿ ಸರ್, ಇಂಥ ಹುಡುಗ ಮುಂದೆ ಏನು ಆಗಬೇಕು ಅಂತ. ಇವತ್ತು ಏನೂ ಆಗೋದು ಅವತ್ತು ನನ್ನ ಮಾತು 30 ವರ್ಷದಿಂದ ಇವತ್ತು ಮಿಸ್ಸಾಗಿದೆ. ಇವತ್ತು ನನ್ನ ಗ್ರಾಮಕ್ಕೆ ಬಂದು ನನ್ನ ಗ್ರಾಮಸ್ಥರೆಲ್ಲ ಆಶೀರ್ವಾದ ಮಾಡೋಕ್ಕೆ ಅವರು ನಾನು ಹಿಂದೆಂದೂ ಸುರುಳಿ